ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕನ್ನಡ ಪಠ್ಯದ ಪದಗಳ ಅರ್ಥವನ್ನು ಗಮನಿಸ್ತಾ ಹೋಗೋಣ. ಈಗಾಗಲೇ ನಿಮ್ಮ 8 ಅಂಕಗಳ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ ಒಂದು 10 ನಿಮಿಷ ಈ ವಿಡಿಯೋವನ್ನು ಆಲಿಸಿದರಾದರೆ ಪದಗಳ ಅರ್ಥವನ್ನು ನೀವು ಸರಾಗವಾಗಿ ಬರೆಯುತ್ತೀರಿ ಅನ್ನುವಂತಹ ಭರವಸೆ ನನಗಿದೆ. ಸರಿ ವಿದ್ಯಾರ್ಥಿಗಳೇ, ಪದಗಳ ಅರ್ಥವನ್ನು ನಾವೀಗ ನೋಡ್ತಾ ಹೋಗೋಣ. ಮಾರ ಪದದ ಅರ್ಥ ಮನ್ಮಥ ಅಥವಾ ಕಾಮ. ಗಾಲಿ ಚಕ್ರ, ಪಂಕ ಕೆಸರು, ತಮ ಕತ್ತಲು, ಖಿಲ ಪಾಳು ಬೀಳು, ಉರಗ ಸರ್ಪ, ಕೃತಾಂತ ಜಿಫ್ಫೆ ಯಮನ ನಾಲಿಗೆ, ಎಚ್ಚಾಳುತನ ಬಿಲ್ವಿದ್ಯಾ ಜಾಣ್ಮೆ, ಸ್ವಾದ ರುಚಿ, ಉದಕ ನೀರು, ಹರಿಬ ಕರ್ತವ್ಯ, ಕಾತರ ಕಳವಳ, ಕುಳ ನೇಗಿಲ ತುದಿ, ನಳಿನ ತಾವರೆ, ಕನಲು ರೇಗು, ಇಭವೈರಿ ಸಿಂಹ, ಭಂಗ ಅಂದರೆ ತೊಂದರೆ, ಕರಮೆ ತುಂಬ, ಅರಲಂಬು ಪುಷ್ಪಬಾಣ, ಯಾಳಿ ಸಮಯ, ವ್ರಜ ಸಮೂಹ, ಕುಠಾರ ಕೊಡಲಿ, ಖುಲ್ಲ ದುಷ್ಟ, ಬಸವಳಿ ಬಳಲು, ತೃಣ ಹುಲ್ಲು, ವಿಭು ಪ್ರಭು, ಚಾಣ ಉಳಿ, ಹೂಟ ಪಿತೂರಿ, ತೋಡು ಕಾಲುವೆ, ದರೆ ದಿಣ್ಣೆ, ದಾರಂದ ಬಾಗಿಲು, ಸಬೂಬು ಕಾರಣ. ಮುಂದೆ ಪುರುಳು ಸಾರ, ಫಳಾರ ತಿಂಡಿ, ಭೋಂಕನೆ ಒಮ್ಮೆಲೆ, ಮಸಕ ಆವೇಶ, ದುರಘ ಕೆಟ್ಟ ಪಾಪ, ಅನುರಕ್ತಿ ಪ್ರೀತಿ, ಪೆಂಪು ಹಿರಿಮೆ, ಬೀಸರ ವ್ಯರ್ಥ, ಉಂಬು ತಿನ್ನು, ತೃಷೆ ಬಾಯಾರಿಕೆ, ತರುಬಿ ನಿಲ್ಲಿಸಿ, ಭರಸಿ ಕಲ್ಲುಹಾಸು, ಖಾಯಮ್ಮು ನಿತ್ಯವು, ಇನಾಮು ಬಹುಮಾನ, ಪರಿ ರೀತಿ, ಸೈರಣೆ ತಾಳ್ಮೆ, ಇತ್ಯರ್ಥ ತೀರ್ಮಾನ, ನಾಟ ಮರದ ದಿಮ್ಮೆ, ಖೂನಿ ಕೊಲೆ, ಆಸ್ಥೆ ಕಾಳಜಿ, ಪ್ರವರ ಅನವಶ್ಯಕ ವಿವರಣೆ, ಪಂಕ್ತಿ ಸಾಲು, ಕೋಮಣ ಲಂಗೋಟಿ, ವಲ್ಲಿ ಮೇಲು ಹೊದಿಕೆ, ಬೆಳ್ನುಡಿ ಸವಿಮಾತು, ಒಸರು ಜಿನುಗು, ಖುದ್ದರಗೇಡಿ ಮಹಾದುಷ್ಟ, ಹೆದೆ ಬಿಲ್ಲಿನ ಹಗ್ಗ, ತೆಂಕಣ ದಕ್ಷಿಣ, ಬಡಗಣ ಉತ್ತರ, ಉಷೆ ಮುಂಜಾವು, ಕೂಳು ಅನ್ನ, ಹೀರು ಕುಡಿ, ಇಗರ್ಜಿ ಚರ್ಚು, ಸೋಗೆ ಬಿಲ ಗುಡಿಸಲು, ಅಟ್ಟ ಮಹಡಿ, ಸಮ್ಮಿಲಿಸು ಒಂದುಗೂಡಿಸು, ದಿಗಿಲು ಭಯ, ಧಗೆ ಹೊಗೆ, ಲೇಹ್ಯ ನೆಕ್ಕಿ ತಿನ್ನುವ ಔಷಧ, ಹಕ್ಕೆ ಆಶ್ರಯ, ಛಾತಿ ಧೈರ್ಯ, ಪರಾಕಾಷ್ಠೆ ತುತ್ತ ತುದಿ, ಹೇಂಟೆ ಹೆಣ್ಣು ಕೋಳಿ, ಖೇದ ದುಃಖ, ಸ್ಫುರಿಸು ಮಿಂಚು, ಕವಲು ಟಿಸಿಲು, ಕೊಂಬು ವಾಲಗ, ಅಂತರ್ಧಾನ ಕಣ್ಮರೆಯಾಗು, ಆತ್ಮಪರಿನಿರ್ವಾಣ ಹುಟ್ಟು ಸಾವು ಇಲ್ಲದ ಸ್ಥಿತಿ, ಕುದಿ ಬೇಯು, ಉಪಟಳ ಹಿಂಸೆ, ಚೆಂಬವಳ ಕೆಂಪು ಹವಳ, ತ್ರಾಸ ಕಷ್ಟ, ಹೇಸದ ಅಸಹ್ಯಪಡದ, ಹೀಯಾಳಿಸು ನಿಂದಿಸು, ಊರ್ಧ್ವಮುಖಿ ಮೇಲ್ಮುಖ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಪದಗಳ ಅರ್ಥ ಮುಕ್ತಾಯವಾಗಿದೆ. ಇವಿಷ್ಟನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಕೊಟ್ಟು ಗಮನವಿಟ್ಟು ಕೇಳ್ತಾ ಹೋಗಿ, ಆಲಿಸ್ತಾ ಹೋಗಿ. ಆವಾಗ ಖಂಡಿತಕ್ಕೂ ನಿಮಗೆ 2 ಅಂಕಗಳು
ದೊರೆತೇ ದೊರೆಯುತ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಕನ್ನಡ ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೆ ಪತ್ರಿಕೆಗಳಿವೆ. ಹಾಗೆ ಭಾಷಾಭ್ಯಾಸಗಳು ಎಲ್ಲವನ್ನು ಕೂಡ ನೀವು ಒಂದು ಸಲಕ್ಕೆ ಭೇಟಿ ನೀಡಿ. ಮುಂದೆ ಬರುವಂತಹ ಪರೀಕ್ಷೆಗೆ ನಿಮಗೆಲ್ಲರಿಗೂ ಕೂಡ ಶುಭವೇ ಆಗಲಿ, ಶುಭವೇ ಆಗುತ್ತದೆ.